ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಏಷ್ಯಾ ಕಪ್ 2025 ಟೂರ್ನಿಯ ರಣರೋಚಕ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ 5 ವಿಕೆಟ್ಗಳಿಂದ ಬಗ್ಗು ಬಡಿದ ಭಾರತ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ. ಭಾರತ ಪರ ಆಕರ್ಷಕ ಅರ್ಧ ಶತಕ ಬಾರಿಸಿದ ತಿಲಕ್ ವರ್ಮಾ ತಂಡ ಏಷ್ಯಾ ಕಪ್ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಒಂದು ಹಂತದಲ್ಲಿ ಬೇಗನೆ ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದ ತಂಡಕ್ಕೆ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್, ಶಿವಂ ದುಬೆ ಆಸರೆಯಾದರು. ಇನ್ನು ಪಾಕಿಸ್ತಾನ ನೀಡಿದ 147 ರನ್ಗಳ ಗುರಿಯನ್ನ ಇನ್ನೂ 2 ಎಸೆತ ಬಾಕಿ ಇರುವಂತೆಯೇ 5 ವಿಕೆಟ್ಗಳೊಂದಿಗೆ ಭಾರತ ಭರ್ಜರಿ ಗೆಲುವು ಸಾಧಿಸಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ 146 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು 5 ಎಸೆತಗಳು ಬಾಕಿ ಇರುವಂತೆಯೇ 146 ರನ್ಗಳಿಗೆ ಪಾಕಿಸ್ತಾನ ತಂಡವನ್ನ ಕಟ್ಟಿ ಹಾಕುವಲ್ಲಿ ಭಾರತ ಯಶಸ್ವಿ ಆಯಿತು. ಭಾರತದ ಪರ ಕುಲ್ದೀಪ್ ಯಾದವ್ ಒಂದೇ ಓವರ್ನಲ್ಲಿ 3 ವಿಕೆಟ್ ಸೇರಿದಂತೆ ಒಟ್ಟಾರೆ 4 ವಿಕೆಟ್ ಪಡೆದರು. ಉಳಿದಂತೆ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಬುಮ್ರಾ ತಲಾ 2 ವಿಕೆಟ್ ಕಬಳಿಸುವ ಮೂಲಕ ಪಾಕಿಸ್ತಾನ ತಂಡ 150ರ ಗಡಿ ದಾಟದಂತೆ ಅತ್ಯುತ್ತಮ ಬೌಲಿಂಗ್ ಮಾಡಿದರು. ಪಾಕಿಸ್ತಾನ ನೀಡಿದ 147 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಭಾರತದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಕೇವಲ 5 ರನ್ಗಳಿಗೆ ಅನಗತ್ಯ ಶಾಟ್ ಹೊಡೆಯಲು ಹೋಗಿ ಬೇಗನೆ ಔಟ್ ಆಗುವ ಮೂಲಕ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದ್ರು. ಬಳಿಕ ಶುಭ್ಮನ್ ಗಿಲ್ ಕೂಡ 12 ರನ್ಗಳಿಗೆ ಫಹೀಮ್ ಅಶ್ರಫ್ ಬೌಲಿಂಗ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ನಾಯಕ ಸೂರ್ಯಕುಮಾರ್ ಯಾದವ್ ಕೇವಲ 1 ರನ್ಗಳಿಗೆ ಅಬಿ ಶಾಹೀನ್ ಅಫ್ರಿದಿ ಬೌಲಿಂಗ್ನಲ್ಲಿ ಔಟ್ ಆಗೋದರೊಂದಿಗೆ ಭಾರತ ಗೆಲ್ಲುವ ಕನಸನ್ನ ಬಹುತೇಕರು ಕೈಬಿಟ್ಟಿದ್ರು. ಈ ಹಂತದಲ್ಲಿ ಒಂದಾದ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್, ಶಿವಂ ದುಬೆ, ರಿಂಕು ಸಿಂಗ್ ರನ್ ಗಳಿಸುವ ಮೂಲಕ ಇನ್ನೂ 2 ಎಸೆತ ಬಾಕಿ ಇರುವಂತೆಯೇ 150 ರನ್ ಗಳಿಸುವುದರೊಂದಿಗೆ ಭಾರತ ಗೆಲುವು ಸಾಧಿಸಿತ್ತು. ನಿನ್ನೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ ನಡೆದಿದೆ. ಪಾಕ್ಗೆ ಮತ್ತೆ ಮುಖಭಂಗವಾಗಿದೆ. ಭಾರತ ಏಷ್ಯಾ ಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ. 9ನೇ ಬಾರಿಗೆ ಏಷ್ಯಾ ಕಪ್ ಟ್ರೋಫಿಯನ್ನ ಗೆದ್ದಿದೆ ಇಂಡಿಯಾ. 5 ವಿಕೆಟ್ಗಳಿಂದ ಪಾಕನ್ನ ಬಗ್ಗು ಬಡಿದಿದೆ ಭಾರತ. ಇನ್ನು ಭಾರತ ಪರ ಅರ್ಧ ಶತಕ ಬಾರಿಸಿದ್ದಾರೆ ತಿಲಕ್ ವರ್ಮಾ ಅವರು ಭಾರತ ಗೆಲುವಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಯಾವಾಗಲೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರಲಿ, ಅದೊಂದು ಹೈ ವೋಲ್ಟೇಜ್ ಪಂದ್ಯ ಆಗಿರುತ್ತೆ. ಹಳ್ಳಿ ಕಡೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಅವತ್ತಿನ ದಿನ ಕರೆಂಟ್ ಕೂಡ ತೆಗೆಯೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನಿರೀಕ್ಷೆಗಳು, ಅಷ್ಟರ ಮಟ್ಟಿಗೆ ಜನರು ಈ ಒಂದು ಮ್ಯಾಚನ್ನು ನೋಡ್ತಾ ಇದ್ರು. ಅದಾದ ಬಳಿಕ ಇನ್ನು ಯಾವಾಗ ಈ ಪಹಲ್ಗಾಮ್ ಉಗ್ರ ದಾಳಿ ಆಯಿತು, ಅದಾದಮೇಲೆ ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಭಾರತದ ಕಡೆಯಿಂದ ನಡೆಯಿತು. ಇವರಿಬ್ಬರ ನಡುವೆ ಅಂದರೆ ಇಂಡಿಯಾ ಹಾಗೂ ಪಾಕಿಸ್ತಾನ 2 ದೇಶಗಳ ನಡುವೆ ಇದ್ದಂಥ ವೈರತ್ವ ಇನ್ನಷ್ಟು ಕೂಡ ಬೆಳೀತು. ಇದಾದ ಬಳಿಕ ಮೊದಲ ಬಾರಿಗೆ ಕ್ರಿಕೆಟ್ನ ಮೂಲಕ ಮುಖಾಮುಖಿ ಆಗಿತ್ತು ಭಾರತ ಹಾಗೂ ಪಾಕಿಸ್ತಾನ. ಈ ಒಂದು ಕ್ರಿಕೆಟ್ ಒಂದು ಆಟಕ್ಕೇನಿದೆ ಅಂದರೆ ಪಾಕಿಸ್ತಾನ ಜೊತೆ ಆಡೋದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅಂದರೆ ಆ ದೇಶದವರ ಜೊತೆ ಯಾಕೆ ಆಡಬೇಕು, ಹೀಗಾಗಿ ಪಾಕಿಸ್ತಾನ ಜೊತೆ ಇಂಡಿಯಾ ಆಡೋದು ಬೇಡ ಎನ್ನೋದಾಗಿ ಸಾಕಷ್ಟು ಆಕ್ರೋಶ, ವಿರೋಧಗಳು ಕೇಳಿ ಬಂದಿತ್ತು. ಇದರ ನಡುವೆ ಪಾಕಿಸ್ತಾನದ ವಿರುದ್ಧ ಪಂದ್ಯಗಳನ್ನು ಆಡಿ ಭಾರತ ಗೆಲ್ತಾ ಬಂತು. ಕೊನೆಗೆ ಫೈನಲ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗಿದ್ದು ಒಂದು ಹೈ ವೋಲ್ಟೇಜ್ ರಣರೋಚಕ ಪಂದ್ಯ ನಿನ್ನೆ ಇದ್ದಿದ್ದು. ನಿನ್ನೆಯ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಭಾರತ ಬೀಗಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ಈ ಒಂದು ಏಷ್ಯಾ ಕಪ್ 2025 ಟೂರ್ನಿಯ ರಣರೋಚಕ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಆಯಿತು. ಈ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 5 ವಿಕೆಟ್ಗಳಿಂದ ಭಾರತ ಬಗ್ಗು ಬಡಿದು ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. ಇನ್ನು ಭಾರತದ ಪರ ಆಕರ್ಷಕ ಅರ್ಧಶತಕ ಬಾರಿಸಿದ ತಿಲಕ್ ವರ್ಮಾ ತಂಡ ಏಷ್ಯಾ ಕಪ್ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದು ಹಂತದಲ್ಲಿ ಬೇಗನೆ ಭಾರತ ತಂಡ ವಿಕೆಟ್ನ ಕಳೆದುಕೊಳ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಸೋಲ್ತಾರೇನೋ ಎನ್ನುವಂಥ ಹೆದರಿಕೆ ಕೂಡ ಅಭಿಮಾನಿಗಳಲ್ಲಿ ಶುರುವಾಗಿತ್ತು. ಆದರೆ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್, ಶಿವಂ ದುಬೆ ಆಸರೆ ಆದರು. ಪಾಕಿಸ್ತಾನ ನೀಡಿದ 147 ರನ್ಗಳ ಗುರಿಯನ್ನು ಇನ್ನೂ 2 ಎಸೆತ ಬಾಕಿ ಇರುವಂತೆಯೇ 5 ವಿಕೆಟ್ಗಳೊಂದಿಗೆ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಇನ್ನು ಟಾಸ್ ಮೊದಲಿಗೆ ಸೋತು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ 146 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನೂ 5 ಎಸೆತಗಳು ಬಾಕಿ ಇರುವಂತೆಯೇ 146 ರನ್ಗಳಿಗೆ ಪಾಕಿಸ್ತಾನ ತಂಡವನ್ನು ಕಟ್ಟಿ ಹಾಕುವಲ್ಲಿ ಭಾರತ ಯಶಸ್ವಿ ಆಯಿತು. ಇನ್ನು ಭಾರತದ ಪರ ಕುಲ್ದೀಪ್ ಯಾದವ್ ಒಂದೇ ಓವರ್ನಲ್ಲಿ 3 ವಿಕೆಟ್ ಸೇರಿದಂತೆ ಒಟ್ಟಾರೆ 4 ವಿಕೆಟ್ ಪಡೆದರು.